ಶಿವ ಪಾರ್ವತಿಯರ ಮದುವೆ ನಡೆದ ಸ್ಥಳ ನಮ್ಮ ಕರ್ನಾಟಕದಲ್ಲೇ ಇದೆ ಎಂದು ನಿಮಗೆ ಗೊತ್ತಾ? ಇತಿಹಾಸ, ಪುರಾಣ ಮತ್ತು ಪ್ರಕೃತಿ ಒಂದೇ ಕಡೆ ಸೇರುವ ಈ ಅದ್ಭುತ ಸ್ಥಳವೇ ಸೊಗಲ ಸೋಮೇಶ್ವರ ಕ್ಷೇತ್ರ. ಬೆಳಗಾವಿ ಜಿಲ್ಲೆಯ ಸವದತ್ತಿ ಯಲ್ಲಮ್ಮ ದೇವಸ್ಥಾನದಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವ ಈ ಕ್ಷೇತ್ರ ಬೆಟ್ಟಗಳ ಮಧ್ಯೆ ಪ್ರಕೃತಿಯ ಸೊಬಗಿನಲ್ಲಿ ನೆಲೆಗೊಂಡಿದೆ. ಕ್ಷೇತ್ರದ ಪ್ರವೇಶ ದ್ವಾರ ತಲುಪುವ ಮೊದಲೇ ಸುಮಾರು 100 ಅಡಿ ಎತ್ತರದಿಂದ ಧುಮ್ಮಿಕ್ಕುವ ಜಲಪಾತವೇ ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತದೆ. ಅಲ್ಲಿಂದ ನೂರಾರು ಮೆಟ್ಟಿಲುಗಳನ್ನು ಏರಿ ಸಾಗಿದರೆ ಮೊದಲು ಕಣ್ಣಿಗೆ ಬೀಳುವುದು ಬೆಟ್ಟದ ಮೇಲಿರುವ ಭವ್ಯ ಶಿವನ ಪ್ರತಿಮೆ. ಅದರ ಪಕ್ಕದಲ್ಲೇ ಕಾಣಸಿಗುತ್ತದೆ ಶತಮಾನಗಳ ಇತಿಹಾಸವನ್ನು ಹೊತ್ತು ನಿಂತಿರುವ ಸೊಗಲ ಸೋಮೇಶ್ವರ ದೇವಸ್ಥಾನ. ಇತಿಹಾಸದ ಪ್ರಕಾರ ಈ ದೇವಾಲಯ ರಾಷ್ಟ್ರಕೂಟರ ಆಳ್ವಿಕೆಯಲ್ಲಿ ನಿರ್ಮಾಣವಾಗಿದೆ. ಚಾಲುಕ್ಯರ ಕಾಲದ ಒಂದು ಶಾಸನದ ಪ್ರಕಾರ ರಾವಣನ ಅನುಚರರಾದ ಮಾಲಿ ಮತ್ತು ಸುಮಾಲಿ ಸೋಮೇಶ್ವರ ಶಿವಲಿಂಗವನ್ನು ಇಲ್ಲಿ ಪ್ರತಿಪಾದಿಸಿದರು ಎಂದು ಹೇಳಲಾಗುತ್ತದೆ. ಇದೇ ಕಾರಣಕ್ಕೆ ಈ ಕ್ಷೇತ್ರಕ್ಕೆ ಹಿಂದೆ ಸುಮಾಲಿ ಎಂಬ ಹೆಸರು ಇತ್ತು ಎನ್ನಲಾಗುತ್ತದೆ. ನಂತರ ಸುಗೋಲ ಎಂಬ ಮುನಿಯು ಇಲ್ಲಿ ಕಠಿಣ ತಪಸ್ಸು ಮಾಡಿದ ಬಳಿಕ ಈ ಪ್ರದೇಶ ಸೊಗಲ ಎಂಬ ಹೆಸರಿನಿಂದ ಪ್ರಸಿದ್ಧಿಯಾಯಿತು. ಜನರ ನಂಬಿಕೆಯ ಪ್ರಕಾರ ಪಾರ್ವತಿ ದೇವಿಯು ಇದೇ ಸ್ಥಳದಲ್ಲಿ ತಪಸ್ಸು ಮಾಡಿ ಶಿವನನ್ನು ಒಲಿಸಿಕೊಂಡು ಇಲ್ಲಿಯೇ ಅವರ ವಿವಾಹ ನೆರವೇರಿತು. ಅದಕ್ಕಾಗಿಯೇ ನವವಿವಾಹಿತರ ರೂಪದಲ್ಲಿರುವ ಶಿವ ಪಾರ್ವತಿಯರ ಅಪರೂಪದ ಮೂರ್ತಿಗಳನ್ನು ಇಲ್ಲಿ ಕಾಣಬಹುದು. ಇಂತಹ ರೂಪದ ಮೂರ್ತಿಗಳು ಬೇರೆಡೆ ಕಾಣುವುದು ಬಹಳ ಅಪರೂಪ. ಇಂದಿಗೂ ಅನೇಕ ಜೋಡಿಗಳು ತಮ್ಮ ವಿವಾಹವನ್ನು ಇದೇ ಪವಿತ್ರ ಕ್ಷೇತ್ರದಲ್ಲಿ ನೆರವೇರಿಸಿಕೊಳ್ಳುತ್ತಾರೆ. ಭಕ್ತಿ ಮತ್ತು ನಂಬಿಕೆಯ ಜೊತೆಗೆ ಪ್ರಕೃತಿಯ ಸೌಂದರ್ಯವು ಈ ಕ್ಷೇತ್ರದ ಮತ್ತೊಂದು ದೊಡ್ಡ ಆಕರ್ಷಣೆ ಎನ್ನಬಹುದು. ಸ್ವಲ್ಪ ಮುಂದೆ ಸಾಗಿದರೆ ಸುಂದರವಾದ ಜಿಂಕೆವನ, ಹಚ್ಚ ಹಸಿರಿನ ಬೆಟ್ಟಗಳು ಮತ್ತು ಮನಸ್ಸರಗೊಳ್ಳುವ ನಿಸರ್ಗ ನಿಮ್ಮನ್ನು ಮತ್ತೊಂದು ಲೋಕಕ್ಕೆ ಕರೆದೊಯ್ಯುತ್ತವೆ. ಈ ಮನಮೋಹಕ ಸ್ಥಳದಲ್ಲಿ ಹಲವಾರು ಕನ್ನಡ ಚಲನಚಿತ್ರಗಳ ಚಿತ್ರೀಕರಣವೂ ನಡೆದಿದೆ. ಇತಿಹಾಸ, ಭಕ್ತಿ ಮತ್ತು ಪ್ರಕೃತಿಯ ಅದ್ಭುತ ಸಂಗಮವೇ ಸೊಗಲ ಸೋಮೇಶ್ವರ ಕ್ಷೇತ್ರ. ಈ ಕ್ಷೇತ್ರಕ್ಕೆ ನೀವು ಮೊದಲೇ ಭೇಟಿ ನೀಡಿದ್ದರೆ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ.